ಅದು ನಮ್ದಲ್ಲ, ಅದು ನಮ್ ಭ್ರಮೆಯಿಂದ ಅದಾಗ್ತಾ ಇದೆ, ಯಥಾರ್ಥ ಜ್ಞಾನ ಅಲ್ಲ ಅಂತ ಅನ್ನೋದು ಒಂದು ಪದಾರ್ಥನೇ ಅಲ್ವಾ? ಅದು ಅತೀಂದ್ರಿಯ ಅಲ್ವಾ ಸ್ವಾಮಿ? ಅದ್ವೈತಿಗಳು ಹೇಳೋದು ಇಂದ್ರಿಯ ಇರ್ಲಿ, ಅತೀಂದ್ರಿಯ ಆದ್ರೂನು ಅದೊಂದು ಪದಾರ್ಥ ತಾನೆ. ಕೆಲವು ಪದಾರ್ಥಗಳು ಅತೀಂದ್ರಿಯ, ಕೆಲವು ಪದಾರ್ಥಗಳು ಐಂದ್ರಿಯಕ. ಅನ್ನೋದು ಅನ್ಕೊಳ್ಳೋದು ಮಿಥ್ಯ ಅಲ್ವಾ ಸ್ವಾಮಿ? ನಂದ ಇದು ಯಥಾರ್ಥನ? ಅದು ಇದು ನಾನು ನನ್ನದು ಅಂತ ಅನ್ಕೊಳ್ತಾ ಇದ್ದೇವಲ್ಲ, ಇದು ಮಿಥ್ಯ, ಇದು ಭ್ರಮೆ. ಅದೇ ತರ ಅದರಿಂದ ಬರೋ ಸುಖ ದುಃಖಾದಿಗಳು ಕೂಡ ಭ್ರಮೆಯ. ಅಲ್ಲ, ನಾನು ನಂದು ಅನ್ಕೊಳ್ಳೋದ್ರಿಂದ ಸುಖ ದುಃಖ ಬರುತ್ತೆ ಅಂದ್ರೆ ಇದು ನಾನು ನನ್ನದುನೇ ಭ್ರಮೆ ಆದ್ಮೇಲೆ ಅದು ಫಲ ಭ್ರಮೆ ಆಗ್ಲೇಬೇಕು. ಅದೇ ಸುಖ ಪಡ್ತೀನಿ, ನಾನು ಅನ್ನೋದೇ ಸುಳ್ಳು ಅಂತ ಹೇಳ್ತಿದ್ದೀರಾ ಭ್ರಮೆ ಅಂತ, ಅದ್ರ ಫಲ ಸುಳ್ಳಾಗ್ಲೇಬೇಕಲ್ಲ. ಅದೇಂಗ್ ಸುಳ್ಳಾಗತ್ತೆ? ಈಗ ನೋಡಿ, ದೂರದಲ್ಲಿ ಹಾವಿದೆ, ಹಾವಿಲ್ಲ, ಹಗ್ಗ ಇದೆ. ಹಗ್ಗವನ್ನು ನೋಡಿ ನಾನು ಹಾವು ಅಂತ ತಿಳ್ಕೊಳ್ತೇನೆ. ಅಲ್ಲಿ ಹಾವು ಅನ್ನೋ ಜ್ಞಾನ ಸತ್ಯ, ಆದ್ರೆ ಹಾವು ಸತ್ಯ ಅಲ್ಲ. ಅಲ್ಲಿರೋ ಹಾವು ಸತ್ಯ ಅಲ್ಲ, ಅದು ಹಗ್ಗ. ಹಗ್ಗ ಮಾತ್ರ ಸತ್ಯ, ಹಾವು ಸತ್ಯ ಅಲ್ಲ. ಆದ್ರೆ ಹಾವು ಅಂತ ಜ್ಞಾನ ಬಂತಲ್ಲ ನನಗೆ, ಆ ಜ್ಞಾನ ಸತ್ಯನೇ. ಹೌದಾ? ಜ್ಞಾನ ಸುಳ್ಳಲ್ಲ, ಆ ಜ್ಞಾನ ಸುಳ್ಳು. ದುಃಖ ಆಯ್ತಲ್ವಾ? ಅದ್ ಬಾಧೆ ಬಂದಾಗ ದುಃಖ ಹೋಯ್ತಲ್ವಾ? ದುಃಖ ಆಗಿತ್ತು ನಿಜ. ಹಾವು ಅನ್ನೋ ಜ್ಞಾನದಿಂದ ಅವನಿಗೆ ದುಃಖ ಆಯ್ತು, ದುಃಖ ಅನುಭವಿಸಿದ್ದು ನಿಜ. ಬಂದ್ಮೇಲೆ ಪಾದ ಜ್ಞಾನ ಬಂದ್ಮೇಲೆ ದುಃಖ ಹೋಯ್ತಲ್ಲ, ಆ ದುಃಖ ಭ್ರಮೆ ತಾನೆ. ಹೌದಾ? ದುಃಖ ಬಂದದ್ದು ಹೌದಾ? ಹೌದು. ಮತ್ತೆ ದುಃಖ ಬಂತು ಏನೇ ಇರ್ಲಿ, ಅದು ಭ್ರಮೆಯಿಂದ, ಹಾವು ಅನ್ನೋ ಭ್ರಮೆಯಿಂದ ಅವನಿಗೆ ದುಃಖ ಬಂತು. ಹಾಗಾಗಿ ಹಾವು ಅಂತ ಅವನಿಗೆ ಜ್ಞಾನ ಬಂದದ್ದು ಸತ್ಯ, ಅಲ್ಲಿ ಹಾವು ಮಾತ್ರ ಮಿಥ್ಯ, ಹಾವು ಮಾತ್ರ ಸುಳ್ಳು. ಆದ್ರೆ ಹಾವು ಅನ್ನೋ ಜ್ಞಾನ ಸತ್ಯ, ಆ ಜ್ಞಾನದಿಂದ ಬಂದ ದುಃಖವೂ ಸತ್ಯ. ಆಮೇಲೆ ಬಾಧ ಬಂದಾಗ ಆ ದುಃಖ ಹೋಗಿದ್ದು ಸತ್ಯ. ಆಗ್ಲಿ, ಅದ್ ಹೆಂಗ ಕೂಡಿಸ್ಬೇಕು ನಂಗೆ ಗೊತ್ತಿಲ್ಲ, ಅಲ್ಲಲ್ಲ. ಹಾಗಾಗಿ ನೀವು ನಾನು ಅನುಭವಿಸ್ತಾ ಇರೋ ದುಃಖವೂ ಅದು ಇಲ್ಲ, ಇಲ್ಲದೆ ಇರೋ ದುಃಖ ಅನುಭವಿಸ್ತಾ ಇದ್ದೇನೆ ಅಂದ್ರೆ ಅದು ಭ್ರಮೆ ಅಂತ ಆಗತ್ತೆ ಅವಾಗ. ಯಾಕೆಂದ್ರೆ ಅದನ್ನ ಕಳ್ಕೋಬೇಕು ಅಂತ ಅದು ಯಥಾರ್ಥ ಅಲ್ಲ ಅಲ್ವಾ ಸ್ವಾಮಿ? ಯಥಾರ್ಥ ಅಲ್ಲದೆ ಬರ್ತಾ ಇದೆ ಅಂದ್ರೆ ಅದೇನು ಸ್ವಾಮಿ? ಅದು ಜ್ಞಾನ. ಇಲ್ಲ, ಯಥಾರ್ಥವಲ್ಲದೆ ಇರೋ ಜ್ಞಾನ, ಅಜ್ಞಾನ ನಮ್ಗೇನಿದೆ ಅಲ್ಲ, ಅದನ್ನ ಕಳ್ಕೋಬೇಕು. ಸರಿ, ನೋಡಿ ಸ್ವಾಮಿ, ನನಗೂ ಗೊತ್ತಿಲ್ಲ, ಹೇಳ್ದೆ. ಅಲ್ಲ, ನನಗೆ ಗೊತ್ತಿರೋದು ಎಷ್ಟು ನೋಡೋಣ. ಮತ್ತೆ ಯಾರು ಹೇಳಿದ್ರು ನಿಮ್ಗೆ ಇದನ್ನ? ಯಾರು ಹೇಳಿದ್ರು? ಯಾವ ಆಚಾರ್ಯ ಹೇಳಿದ್ರು? ನಾನು ಅವ್ರ ಒಬ್ರು ಅಲ್ಲ, ಒಬ್ರು ಇಬ್ರು ಅಂತಲ್ಲ ಇವ್ರು. ನಾವು ಇದು ಜಾಸ್ತಿ ಕೇಳೋದು ಅದೇ ತಂಪಣ್ಣಿ ಶ್ರೀನಿವಾಸಾಚಾರ್ಯ ಅವ್ರ ಮಕ್ಳು ಇಬ್ರು, ಶ್ರೀಕರಾಚಾರ್ಯ ಅಂತ, ಅವ್ರದ್ದೇ ನಾವು ಜಾಸ್ತಿ ಕೇಳೋದು. ಆಮೇಲೆ ಬೇರೆ ಕಡೆನೂ ಒಂದ್ ಕಡೆ ಕೇಳಿದೀವಿ. ಅವ್ರು ಹಿಂಗೆ ಹೇಳೋದು. ಹೌದು, ಅವರೇ ಹೇಳೋದು. ಕೇಳಿ ನೋಡ್ಲ ಇದ್ರ ಬಗ್ಗೆ. ಕೇಳಿ ಅವ್ರ ಪರಿಚಯನ ಸ್ವಾಮಿ ನಿಮ್ಗೆ? ಪರಿಚಯ ಇದ್ದಾರೆ. ಹಾಗೆ ನಿಮ್ ಭಾಷೆಯಲ್ಲಿ ನಿಮ್ಮ ಇದ್ರಲ್ಲಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವೆಲ್ಲ ನಮ್ದು ಕನ್ನಡನೇ, ಕನ್ನಡದಲ್ಲೇ ಕೇಳ್ತೇನೆ. ಅವ್ರ ಹತ್ರ ಏನ್ ತೊಂದ್ರೆ ಇಲ್ಲ. ಕನ್ನಡ ಅಂತಲ್ಲ ನಾನು ಹೇಳಿದ್ದು, ನಿಮ್ ಭಾಷೆಯಲ್ಲಿ ಶಾಸ್ತ್ರ ಇಲ್ಲ, ಅದು ಇದೇ ತರನೇ ನಾವು ಈ ಶೈಲಿಯಲ್ಲೇ ಮಾತಾಡೋದು. ಆ ಶಾಸ್ತ್ರದ ವಾಕ್ಯಗಳನ್ನು ಅವ್ರು ಉದಾಹರಿಸ್ತಾರೆ ಅಷ್ಟೇ. ಎಲ್ಲಿ ಶಾಸ್ತ್ರದಲ್ಲಿದೆ ಅದನ್ನ ಬೇಕಾದ್ರೆ ಉದಾಹರಣೆ ಮಾಡಿ ಹೇಳ್ತಾರೆ, ಅವ್ರ ಇಂಥ ಕಡೆಯಲ್ಲಿ ಹಿಂಗ್ ಹೇಳಿದ್ದಾರೆ ಅಂತ. ಹೌದು, ನೋಡೋಣ, ಬೇಕಾದ್ರೆ ಆತರ ಏನಾದ್ರು ಇದ್ರೆ ಕೇಳ್ತೇನೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ್. ನಮಸ್ಕಾರ ಹರೇ ಶ್ರೀನಿವಾಸ. ನಮಸ್ಕಾರ.